ಕರುನಾಡಿನಲ್ಲಿ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳ ಆಯ್ಕೆಯ ಪೈಪೋಟಿ ಶುರುವಾಗುತ್ತಲೇ ಇತ್ತ ಕೊಪ್ಪಳದಲ್ಲಿ ಚುನಾವಣೆಯ ಅಭ್ಯರ್ಥಿ ಆಯ್ಕೆಯ ಬಗ್ಗೆ ಕಾವು ರಂಗೇರುತ್ತಿದೆ. ಹಿಂದುಳಿದ ವರ್ಗದ ಸರಳ ರಾಜಕಾರಣಿ, ಹಳ್ಳಿಯಲ್ಲೂ ಚಿರಪರಿಚಿತವಾಗಿರುವ ಭಗೀರಥ ಉಪ್ಪರ್ ಸಮುದಾಯದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಅಮ್ಮಾಪುರ್ ಅವರಿಗೆ ಎಂಪಿ ಟಿಕೆಟ್ ಅನ್ನು ಕೊಡಬೇಕೆಂದು ಅಮ್ಮಾಪುರ್ ಬೆಂಬಲಿಗರು ಹಾಗೂ ಮತದಾರರು ಬಿಜೆಪಿ ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದಾರೆ. ಸುರಪುರ ತಾಲೂಕಿನ ದೇವಿಕೆರೆ ಗ್ರಾಮದಲ್ಲಿ ಶ್ರೀ ನೆಲಮಳಿಗೆ ತಿಮ್ಮಪ್ಪನ 20ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮ ನಡೆದಿದೆ. ಈ ದೇವಸ್ಥಾನಕ್ಕೆ ಸುರಪುರ ಅರಸರು ಪ್ರತಿ ಅಮಾವಾಸ್ಯೆಗೆ ತಪ್ಪದೆ ಬಂದು ಪೂಜಿಸುತ್ತಾರೆ. ಈ ಸಂದರ್ಭದಲ್ಲಿ ಉಪನ್ಯಾಸಕರು ಹಾಗೂ ರಾಜ್ಯ ಎಬಿವಿಪಿ ಉಪಾಧ್ಯಕ್ಷರಾದ ಡಾಕ್ಟರ್ ಉಪೇಂದ್ರ ನಾಯಕ್ ರವರು ದೇವಸ್ಥಾನದ ಇತಿಹಾಸದ ಕುರಿತು ಸವಿಸ್ತಾರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಸುರಪುರ ತಾಲೂಕಿನ ಒಂದು ಪುಟ್ಟ ಹಳ್ಳಿಯಾದಂಥ ದೇವಿಕೆರೆ ಗ್ರಾಮಕ್ಕೆ ನಾವು ಇವತ್ತು ಭೇಟಿ ನೀಡ್ತಾ ಇದ್ದೇವೆ. ಇಲ್ಲಿ ಈ ಒಂದು ಸಗರನಾಡಿನ ಆರಾಧ್ಯ ದೇವಿ ಅಂತಲೇ ಪೂಜಿಸ್ತಕ್ಕಂಥ ಈ ಒಂದು ಶ್ರೀ ನೆಲಮಳಗಿ ತಿಮ್ಮಪ್ಪ ದೇವಸ್ಥಾನದ 20ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಇಲ್ಲಿ ಸಾವಿರಾರು ಜನ ಒಂದು ತಿಮ್ಮಪ್ಪನ ಸದ್ಭಕ್ತರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪುನೀತರಾಗ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನದ ಇತಿಹಾಸದ ಕುರಿತು ನಮ್ಮ ಜೊತೆಯಲ್ಲಿ ಡಾಕ್ಟರ್ ಉಪೇಂದ್ರ ನಾಯಕ್ ಎಬಿವಿಪಿ ರಾಜ್ಯದ ಉಪಾಧ್ಯಕ್ಷರು ಮತ್ತು ಉಪನ್ಯಾಸಕರು, ಇತಿಹಾಸ ತಜ್ಞರು ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ತಾವು ಈ ದೇವಸ್ಥಾನದ ಒಂದು ಇತಿಹಾಸದ ಕುರಿತು ನಮ್ಮ ಚಾನೆಲ್ನೊಂದಿಗೆ ತಾವು ಮಂದಲ್ಲ ಮಾತುಗಳನ್ನು ಹಂಚ್ಕೋಬೇಕಂತ ತಮ್ಮಲ್ಲಿ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಉಪೇಂದ್ರ ನಾಯಕ್ ಸುಬೇದಾರ್ ಅಂತ, ಉಪನ್ಯಾಸಕರು. ನಾವು ಸ್ಥಳೀಯ ದೇವಿಕೆರೆ ಗ್ರಾಮಕ್ಕೆ ಸಂಬಂಧಪಟ್ಟ ದೇವಿಕೆರೆ ಗ್ರಾಮದವರು. ಸರಿಸುಮಾರು ಈ ನೆಲಮನೆ ತಿಮ್ಮಪ್ಪ ದೇವಸ್ಥಾನಕ್ಕೆ ಸುಮಾರು 2,000-2,500 ವರ್ಷಗಳ ಇತಿಹಾಸವನ್ನು ಈ ದೇವಸ್ಥಾನ ಹೊಂದಿದೆ. ಪೌರಾಣಿಕ ಕಾಲದಲ್ಲಿ ಈ ದೇವಸ್ಥಾನಕ್ಕೆ ಒಂದು ಕಥೆ ಇದೆ. ಆ ಕಥೆ ಏನಪ್ಪ ಅಂತಂದರೆ, ತಿರುಪತಿ ವೆಂಕಟರಮಣ ಮತ್ತು ಲಕ್ಷ್ಮೀದೇವಿ ಧರ್ಮಪತ್ನಿ ಲೋಕ ಸಂಚಾರಕ್ಕಾಗಿ ಹೋಗ್ತಕ್ಕಂಥ ಒಂದು ಸಮಯದಲ್ಲಿ ಇದೇ ಸ್ಥಳದಲ್ಲಿಯೇ ತಿರುಪತಿ ತಿಮ್ಮಪ್ಪನ ಒಂದು ರಥ ಒಂದು ಗಾಳಿ ಸಿಗಬೀಳುತ್ತದೆ. ಆ ಸಮಯದಲ್ಲಿ ಲಕ್ಷ್ಮೀದೇವಿಗೆ ಕೋಪ ಬರ್ತದೆ. ನೀನು ಒಬ್ಬ ಜಗದೋದ್ಧಾರಕ, ನಿನ್ನ ರಥನೇ ಇವತ್ತು ಭೂಮಿ ಒಳಗಡೆ ಸಿಗಬಿದ್ದ ಹೇಗೆ ಅಂತಂತೇಳಿ ದೇವಿ ಅದನ್ನು ಕೋಪಗೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಟ್ಟಕ್ಕೆ ಹೋಗಿ ನೆಲೆ ನಿಲ್ತಾಳೆ. ಈ ಲಕ್ಷ್ಮೀ ಇವತ್ತು ಕಾಳಿಕಾದೇವಿ ರೂಪದಲ್ಲಿ ಲಕ್ಷ್ಮಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಕಾಳಿಕಾದೇವಿ ಬೇರೆ ಅಲ್ಲ ಮತ್ತು ಲಕ್ಷ್ಮಿ ಬೇರೆ ಅಲ್ಲ ಅಂತೇಳಿ ನಾವು ಹೇಳ್ತೀವಿ. ಜೊತೆಗೆ ಇದು 2,000 ವರ್ಷದ ಇತಿಹಾಸವನ್ನು ಈ ದೇವಸ್ಥಾನ ಹೊಂದಿರೋದ್ರಿಂದ ಪ್ರಾರಂಭದಲ್ಲಿಯೂ ಕೂಡ ಮೊದಲಿಂದಲೂ ಕೂಡ ಈ ದೇವಸ್ಥಾನಕ್ಕೆ ಸಮಾರಂಭ ಮತ್ತು ಕಾರ್ಯಕ್ರಮಗಳನ್ನು ಮತ್ತು ಉತ್ಸವಗಳನ್ನು ಮಾಡಿಕೊಂಡು ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸ್ವಲ್ಪ ದಿನ ಕಳೆದ ಮೇಲೆ ದೇವಸ್ಥಾನದ ಬಗ್ಗೆ ಸ್ವಲ್ಪ ನಿರಾಸಕ್ತಿ ಮೂಡಿದ ಮೇಲೆ ಕೆಲವು ಜನ ನಿಧಿಗಳ್ಳರು ಏನಂತೇಳಿ ಇರ್ತಾರಲ್ಲ, ಮೂರ್ತಿ ವಿರೋಧಿಗಳು ಮತ್ತು ನಿಧಿಗಳ್ಳರು ಈ ಒಂದು ಐತಿಹಾಸಿಕ ದೇವಸ್ಥಾನದಲ್ಲಿ ಏನಾದರೂ ಒಂದು ಗಂಟು ಸಿಗ್ಬೋದಪ್ಪ ಅಥವಾ ಬಂಗಾರ ವಜ್ರ ವೈಡೂರ್ಯ ಸಿಗ್ಬೋದು ಅಂತಕ್ಕಂಥ ಒಂದು ಉದ್ದೇಶದಿಂದ ಯಾರೂ ಇರದಂಥ ಒಂದು ಸಮಯದಲ್ಲಿ ರಾತ್ರಿ ಬಂದು ಈ ದೇವಸ್ಥಾನವನ್ನು ಮೂರ್ತಿಯನ್ನು ಭಂಜನೆ ಮಾಡಿ ಮೂರ್ತಿಯನ್ನು ಹೊಡೆದಾಕಿ ಇಲ್ಲಿರ್ತಕ್ಕಂಥ ಅವರಿಗೇನೋ ಸಿಕ್ಕದೋ ಇಲ್ವೋ ಗೊತ್ತಿಲ್ಲ, ಬಟ್ ಮೂರ್ತಿ ಹತ್ರ ಭಗ್ನವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆಗ ಈ ದೇವಿಕೆರೆ ಗ್ರಾಮದ ಎಲ್ಲ ಜನ ಸೇರಿಕೊಂಡು ಇವತ್ತು ಒಂದು ಸುರಪುರ ತಾಲೂಕದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು. ಅವರು ಅಪರಾಧಿಗಳು ಯಾರಿರ್ತಾರೋ ಅವ್ರನ್ನ ಆದಷ್ಟು ಬೇಗ ಹಿಡಬೇಕಂತಕ್ಕಂಥ ಒಂದು ದೊಡ್ಡ ಬೃಹತ್ ಪ್ರತಿಭಟನೆ ಮಾಡಿದಾಗ ಸುರಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದ ಶ್ರೀ ಮರಡಿ ಮಲ್ಲಿಕಾರ್ಜುನಗಿರಿ ಮಠದ ಜಾತ್ರೆಯಲ್ಲಿ 9 ದಿನಗಳ ಕಾಲ ಪುರಾಣ, ರಥೋತ್ಸವ, ಜಾನುವಾರುಗಳ ಜಾತ್ರೆ ಹೀಗೆ ಹಲವಾರು ಕಾರ್ಯಕ್ರಮ ಜರುಗಿದವು. ಶ್ರೀಮಠದ ಪರಮ ಪೂಜ್ಯರಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಮಾತನಾಡಿ, 38 ವರ್ಷಗಳಿಂದ ಈ ಜಾತ್ರಾ ಮಹೋತ್ಸವ ನಡೆಯುತ್ತಾ ಬಂದಿದ್ದು, ನಮ್ಮ ಭಾಗದ ರೈತರ ಹಿತದೃಷ್ಟಿಯಿಂದ ಜಾನುವಾರುಗಳ ಜಾತ್ರೆ ಏರ್ಪಡಿಸಲಾಗಿದೆ. ನಮ್ಮ ಮಠಕ್ಕೆ ಇಲ್ಲಿಯವರೆಗೂ ಯಾವ ಟಿವಿ ವಾಹಿನಿಯವರು ಬಂದಿಲ್ಲ. TV4 ಚಾನೆಲ್ ಅವರು ಬಂದಿದ್ದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ 2 ಜೋಡೆತ್ತುಗಳು 2 ಟನ್ ಭಾರದ ಕಳ್ಳು ಎಳೆದ ಪ್ರಯುಕ್ತ 5 ಗ್ರಾಂ ಚಿನ್ನವನ್ನು ಮಠದ ವತಿಯಿಂದ ಪ್ರಶಸ್ತಿಯಾಗಿ ನೀಡಲಾಯಿತು.